Let us understand clearly solving problems on rank correlation coefficient as calculated in the last session. So in this session, we have to calculate problems on Spearman's rank correlation when ranks are not given. So when ranks are not given, but actual data are given, then we must give ranks first. We can give ranks by taking the highest as 1 or lowest value as 1, and next to the highest or lowest as 2, and follow the same procedure for both the variables. So here actual ranks ಬಿಟ್ಟು actual data ಮಾತ್ರ ಕೊಟ್ಟಾಗ, when actual data are given, where ranks are not given. So when ranks are not given, this is another the type of problem on which we are going to compute the value of rank correlation coefficient. And when rank is not given but only the thing or the data is given, then we must give the rank first. We have to give the ranks based on the highest as 1 or the lowest as 1. So usually we can give ranks by taking the highest as 1. ಇಲ್ಲಿ ರ್ಯಾಂಕ್ಸ್ ಕೊಡ್ದಲೆ ವ್ಯಾಲ್ಯೂ ಮಾತ್ರ ಕೊಟ್ಟಾಗ, ಡಾಟಾ ಮಾತ್ರ ಕೊಟ್ಟಾಗ, ಆ್ಯಕ್ಚುಯಲ್ ಡಾಟಾ ಮಾತ್ರ ಕೊಟ್ಟಾಗ, ಸೊ ನಾವು ರ್ಯಾಂಕ್ಸನ್ನು ನಾವು ರ್ಯಾಂಕ್ಸನ್ನು ಕೊಡಬೇಕಾಗುತ್ತೆ. ಬಟ್ ಫಸ್ಟು ಟೈಪ್ ಆಫ್ ಪ್ರಾಬ್ಲಮಲ್ಲಿ ರ್ಯಾಂಕ್ಸು ವೆನ್ ಆ್ಯಕ್ಚುಯಲ್ ರ್ಯಾಂಕ್ಸ್ ಆರ್ ಗಿವನ್ ಮೀನ್ಸ್ ರ್ಯಾಂಕ್ಸನ್ನು ಕೊಟ್ಟಿದ್ದಂಥ ಟೈಮಲ್ಲಿ ನಾವು ಸ್ಟ್ರೈಟ್ ಅವೇ ವಿ ಕ್ಯಾನ್ ಗೋ ಫಾರ್ ಸಾಲ್ವಿಂಗ್ ರ್ಯಾಂಕ್ ಕಾರಿಲೇಷನ್ ಕೋಎಫಿಷಿಯೆಂಟ್. ರ್ಯಾಂಕ್ಸ್ ಕೊಟ್ಟಿದ್ರೆ ನಾವು ಡೈರೆಕ್ಟಾಗಿ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತೀವಿ. ರ್ಯಾಂಕ್ ಕೊಟ್ಟಿಲ್ವಾ, ಆ್ಯಕ್ಚುಯಲ್ ಡಾಟಾ ಕೊಟ್ಟಿದ್ದಾನ, ಆಗ ನಾವು ವಿ ಮಸ್ಟ್ ಗಿವ್ ರ್ಯಾಂಕ್ಸ್ by taking as highest as 1 or the lowest as 1. But usually we can assign the ranks by taking the highest as 1. ನಾವು ಇಲ್ಲಿ ಆ್ಯಕ್ಚುಯಲ್ ಡಾಟಾ ಕೊಟ್ಟಿದ್ದಾನ, ಆಗ ನಾವು ರ್ಯಾಂಕನ್ನು ಕೊಟ್ಕೊಳ್ತೀವಿ. ರ್ಯಾಂಕ್ ಕೊಟ್ಟಿದ್ದಾದಮೇಲೆ ಡಿ ಕಂಡುಹಿಡ್ಕೊಳ್ತೀವಿ. ಡಿ ನಂತರ ಡಿ ಸ್ಕ್ವಯರ್ ಮಾಡ್ತೀವಿ. ದೆನ್ ಫೈಂಡ್ ದಿ ಸಮ್ ಆಫ್ ಡಿ ಸ್ಕ್ವಯರ್, ಸಿಗ್ಮಾ ಡಿ ಸ್ಕ್ವಯರ್ ಮಾಡಿಕೊಂಡು ನಂತರ applying the formula, then substituting the values, then we will get the value of RS. Now calculate Spearman's correlation coefficient from the following data. ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಇದರಲ್ಲಿ ನಾವು ಸ್ಪಿಯರ್ಮ್ಯಾನ್ಸ್ ಕಾರಿಲೇಷನ್ ಕೋಎಫಿಷಿಯೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಕ್ಸ್ ಸೀರೀಸ್ ಒಂದಿದೆ, ಇನ್ನೊಂದು ವೈ ಸೀರೀಸ್ ಕೊಟ್ಟಿದ್ದಾನೆ. ಇಲ್ಲಿ 2 ಡಿಜಿಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. So we can clearly understand that this is the problem on actual data are given, actual the values are given, not the ranks ಕೊಟ್ಟಿಲ್ಲ, ಆ್ಯಕ್ಚುಯಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಹೇಗೆ ಹೇಳ್ತೀವಿ, 2 ಡಿಜಿಟ್ ವ್ಯಾಲ್ಯೂಸ್ ಲಾಜಿಕ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ವ್ಯಾಲ್ಯೂಸ್ ಕೊಟ್ಟಾಗ ರ್ಯಾಂಕ್ಸನ್ನು ಫಸ್ಟ್ ಕೊಡಬೇಕಾಗುತ್ತೆ, ಆ್ಯಂಡ್ ದೆನ್ ಡಿ ಕಂಡುಹಿಡ್ಕೊಳ್ಬೇಕು. ಡಿ ಈಸ್ ಈಕ್ವಲ್ ಟು RS minus RY or R1 minus R2. Then make the square of D. D ನಂತರ D ಸ್ಕ್ವಯರ್ ಮಾಡಬೇಕು. ನಾವು X series and Y series actual data ಕೊಟ್ಟಿದ್ದಾನೆ. ನಾವು we have to compute the value of correlation coefficient. Here X series, ಫಸ್ಟ್ X series ತೊಗೊಳ್ತೀವಿ. ಎಕ್ಸ್ ಸೀರೀಸ್ಗೆ ನಾವು ಎಕ್ಸನ್ನು ಕಂಡುಹಿಡ್ಕೊಳ್ಬೇಕು. RX ರ್ಯಾಂಕ್ಸ್ ಫಾರ್ ದಿ ಎಕ್ಸ್ ಸೀರೀಸ್. ಸೊ ನಾವು ಯೂಶುವಲ್ ಆಗಿ ಹೈಯೆಸ್ಟಿಂದ ನಾವು ರ್ಯಾಂಕನ್ನು ಕೊಟ್ಕೊಂಡು ಬರ್ತೀವಿ. ಸೊ ಈ ಎಕ್ಸ್ ಸೀರೀಸಲ್ಲಿ ಹೈಯೆಸ್ಟ್ ವ್ಯಾಲ್ಯೂ 66. ಹಾಗಾಗಿ ಫಸ್ಟ್ ವಿ ಹ್ಯಾವ್ ಟು ಗಿವ್ ಫಸ್ಟ್ ರ್ಯಾಂಕ್ ಟು ದಿ ವ್ಯಾಲ್ಯೂ 66. 66ಗೆ ನಾವು ಒಂದು ರ್ಯಾಂಕನ್ನು ಕೊಡಬೇಕಾಗುತ್ತೆ, ಅಸೈನ್ ಮಾಡಬೇಕಾಗುತ್ತೆ. 66 ಬಿಟ್ಟು ನಂತರ ನೆಕ್ಸ್ಟ್ ವ್ಯಾಲ್ಯೂ ಹೈಯೆಸ್ಟ್ 64 ಇದೆ. 64ಗೆ ಸೆಕೆಂಡ್ ರ್ಯಾಂಕ್ ಕೊಡ್ತೀವಿ.
64 ನಂತರ ನೆಕ್ಸ್ಟ್ ಹೈಯೆಸ್ಟ್ ಯಾವುದಿದೆ 60 ಇದೆ. ಆ 60ಗೆ ಥರ್ಡ್ ರ್ಯಾಂಕ್ ಶುಡ್ ಬಿ ಗಿವನ್ ಟು ದಟ್ ವ್ಯಾಲ್ಯೂ. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ದಿ ನೆಕ್ಸ್ಟ್ ಹೈಯೆಸ್ಟ್ ವ್ಯಾಲ್ಯೂ ಈಸ್ 50 ಇದೆ. 50ಗೆ ಫೋರ್ತ್ ರ್ಯಾಂಕ್. ಆ್ಯಂಡ್ ದೆನ್ 50 ಆದಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಬರೋದು 45 ಇದೆ. ದೇರ್ ಫೋರ್ ನೆಕ್ಸ್ಟ್ ರ್ಯಾಂಕ್ ಫಿಫ್ತ್ ರ್ಯಾಂಕ್ ಶುಡ್ ಬಿ ಗಿವನ್ ಟು ದಿ ವ್ಯಾಲ್ಯೂ 45. ಆ್ಯಂಡ್ ದೆನ್ 45 ಆದಮೇಲೆ ನೆಕ್ಸ್ಟು 44 ಸಿಕ್ಸ್ತ್ ರ್ಯಾಂಕ್ ಕೊಡಬೇಕಾಗುತ್ತೆ. 44 ಆದಮೇಲೆ 43 ಇದೆ. ಸೆವೆಂತ್ ರ್ಯಾಂಕ್ ಶುಡ್ ಬಿ ಗಿವನ್ ಟು ದಟ್ ವ್ಯಾಲ್ಯೂ 43. ಆ್ಯಂಡ್ ದೆನ್ 43 ಆದಮೇಲೆ ಆಫ್ಟರ್ 43 ಆದಮೇಲೆ ನೆಕ್ಸ್ಟ್ ಹೈಯೆಸ್ಟ್ 42 ಇದೆ. 42ಗೆ ನೆಕ್ಸ್ಟ್ ರ್ಯಾಂಕ್ ಏಯ್ತ್ ರ್ಯಾಂಕ್ ಶುಡ್ ಬಿ ಗಿವನ್ ಟು ದಟ್ ವ್ಯಾಲ್ಯೂ 42. ನಂತರ 41 ನೈನ್ತ್ ರ್ಯಾಂಕ್. 41 ಆದಮೇಲೆ 40 ಟೆಂತ್ ರ್ಯಾಂಕ್. 10th ರ್ಯಾಂಕ್ 40 ಕೊಟ್ಟಾದಮೇಲೆ ನೆಕ್ಸ್ಟ್ ಹೈಯೆಸ್ಟ್ ವ್ಯಾಲ್ಯೂ 34. ದೇರ್ ಫೋರ್ 11th ರ್ಯಾಂಕ್ ಶುಡ್ ಬಿ ಗಿವನ್ ಟು ದ ವ್ಯಾಲ್ಯೂ 34. So and then next series y. So from these y series the highest value is 75. Therefore the first rank should be given to that value 75. And next highest value 72. 72ಗೆ ನಾವು ಸೆಕೆಂಡ್ ರ್ಯಾಂಕ್ ಕೊಡ್ತೀವಿ. ಆ್ಯಂಡ್ ದೆನ್ 72 ಆದಮೇಲೆ ನೆಕ್ಸ್ಟ್ ಹೈಯೆಸ್ಟ್ 47 ಇದೆ. 47ಗೆ ಥರ್ಡ್ ರ್ಯಾಂಕ್ ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ 47 ಆದಮೇಲೆ 45 ಇದೆ. 45ಗೆ ನಾವು ಫೋರ್ತ್ ರ್ಯಾಂಕನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ರ್ಯಾಂಕ್ ಅಂದರೆ ಫೋರ್ತ್ ರ್ಯಾಂಕ್ ಶುಡ್ ಬಿ ಗಿವನ್ ಟು ದಿ 45 ದ ವ್ಯಾಲ್ಯೂ. 45 ಆದಮೇಲೆ ನೆಕ್ಸ್ಟ್ ಹೈಯೆಸ್ಟ್ 41. ದೇರ್ಫೋರ್ ನೆಕ್ಸ್ಟ್ ರ್ಯಾಂಕ್ ಅಂತಂದರೆ ಫಿಫ್ತ್ ರ್ಯಾಂಕ್. ಸೊ ಫಿಫ್ತ್ ರ್ಯಾಂಕ್ ಶುಡ್ ಬಿ ಗಿವನ್ ಟು 41. ಆ್ಯಂಡ್ ದೆನ್ ಸಿಕ್ಸ್ತ್ ರ್ಯಾಂಕ್ 40 ಶುಡ್ ಬಿ ಗಿವನ್ ಟು ದಟ್ ವ್ಯಾಲ್ಯೂ. ಸಿಕ್ಸ್ತ್ ರ್ಯಾಂಕ್ ಕೊಟ್ಟಾದಮೇಲೆ ನೆಕ್ಸ್ಟು ಸೆವೆಂತ್ ರ್ಯಾಂಕ್ ಕೊಡಬೇಕಾಗುತ್ತೆ. ಸೆವೆಂತ್ ರ್ಯಾಂಕ್ ಯಾವುದು ಕೊಡಬೇಕು? ಅದು ನೆಕ್ಸ್ಟ್ ಹೈಯೆಸ್ಟ್ ಯಾವುದಿದೆ 36 ಇದೆ. ಆ 36ಗೆ ಸೆವೆಂತ್ ರ್ಯಾಂಕ್ ಕೊಡಬೇಕಾಗುತ್ತೆ. ಸೆವೆಂತ್ ರ್ಯಾಂಕ್ ಕೊಟ್ಟಾದಮೇಲೆ ನೆಕ್ಸ್ಟ್ ರ್ಯಾಂಕ್ ಏಯ್ತ್ ರ್ಯಾಂಕ್. ಸೊ ಫಾರ್ ವಿಚ್ ನಂಬರ್ ವಿ ಹ್ಯಾವ್ ಟು ಗಿವ್ ಏಯ್ತ್ ರ್ಯಾಂಕ್ ಅಂದರೆ 35 ಇದೆ. 35ಗೆ ನಾವು ಏಯ್ತ್ ರ್ಯಾಂಕ್ ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ನೈನ್ತ್ ರ್ಯಾಂಕ್ ಶುಡ್ ಬಿ ಗಿವನ್ ಟು ದ ನೆಕ್ಸ್ಟ್ ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ 33. ಆ್ಯಂಡ್ ದೆನ್ 10th ರ್ಯಾಂಕ್. ನೈನ್ತ್ ರ್ಯಾಂಕ್ ಆದಮೇಲೆ 10th ರ್ಯಾಂಕ್. 10th ರ್ಯಾಂಕ್ ಯಾವ ನಂಬರ್ಗೆ ಕೊಡಬೇಕು? 33 ಆದಮೇಲೆ ನೆಕ್ಸ್ಟ್ ಯಾವುದಿದೆ 32 ಇದೆ. 32ಗೆ ನಾವು 10th ರ್ಯಾಂಕನ್ನು ಕೊಡ್ತೀವಿ. ಆ್ಯಂಡ್ ನೆಕ್ಸ್ಟ್ ರ್ಯಾಂಕ್ ಅಂದರೆ 11th ರ್ಯಾಂಕ್. 11th ರ್ಯಾಂಕ್ ಯಾವ ನಂಬರ್ಗೆ ಕೊಡಬೇಕು? ಫಾರ್ ವಿಚ್ ನಂಬರ್ ವಿ ಹ್ಯಾವ್ ಟು ಅಸೈನ್ ದಿ 11th ರ್ಯಾಂಕ್ ಅಂದರೆ 30 ಇದೆ. ಆ 30ಗೆ ನಾವು 11th ರ್ಯಾಂಕನ್ನು ಕೊಡ್ತೀವಿ. ಸೊ ದಿಸ್ ಇಸ್ ದ ವೇ ಇನ್ ವಿಚ್ ಅಸೈನಿಂಗ್ ದ ರ್ಯಾಂಕ್ಸ್ ಬೇಸ್ಡ್ ಆನ್ ದಿ ಹೈಯೆಸ್ಟ್ ವ್ಯಾಲ್ಯೂ ಆಸ್. Now make the difference of RS and RY. RX ಮತ್ತು RYಗೆ ನಾವು ಡಿಫ್ರೆನ್ಸನ್ನು ಮಾಡಬೇಕಾಗುತ್ತೆ. D is equal to RX minus RY. Now 3 minus 1 2, 11 minus 10 1, 10 minus 8 2, 4 minus 6 minus 2, 5 minus 4 1, 9 minus 9 0, 12 minus 12 0, 7 minus 11 minus 4, 8 minus 7 1, 1 minus 2 minus 1, 2 minus 5 minus 3, 6 minus 3 3. So this is what making the square of taking the difference of Rx and Ry. Ranks for X series and ranks for this Y series are also
known as R1 and R2. Now make the square of d square ಮಾಡಬೇಕು ಅದನ್ನ 2 square 4 1 square 1 2 square 4 again 2 square 4 1 square 1 0 0 4 square 16 1 square 1 again 1 square 1 3 square 9 3 square 9. So after making the square of d, then find the sum of d square, sigma d square is equal to 50. Now apply the formula. RS, Spearman's rank correlation coefficient, is equal to 1 minus 6 into sigma d square by n cube minus n. So this is the formula to calculate Spearman's rank correlation coefficient. RS is equal to 1 minus 6 into sigma d square 50 by n cube, means n means what, the number of observations, 12 cube minus 12, 1 minus 6 5s are 30, 300 by 12 cube 1728 minus 12 is equal to 1 minus 300 by 1716 is equal to 1 minus 300 by 1716 is equal to 0.175. Now 1 minus 0.175 is equal to 0.826. This is what the value of Spearman's rank correlation coefficient. Now take second problem. Calculate Spearman's correlation coefficient from the following data. X series ಕೊಟ್ಟಿದ್ದಾನೆ, Y series ಕೊಟ್ಟಿದ್ದಾನೆ, ಇಲ್ಲಿ ರ್ಯಾಂಕ್ಸ್ ಕೊಟ್ಟಿಲ್ಲ, ಆ್ಯಕ್ಚುಯಲ್ ಡಾಟಾ ಕೊಟ್ಟಿದ್ದಾನೆ. ಆ್ಯಕ್ಚುಯಲ್ ಡಾಟಾ ಕೊಟ್ಟಾಗ ನಾವು ರ್ಯಾಂಕ್ಸನ್ನು ಅಸೈನ್ ಮಾಡಬೇಕಾಗುತ್ತೆ. ಅದು ಹೇಗೆ ನಮಗೆ ಗೊತ್ತಾಗುತ್ತೆ? ನಾವು ರ್ಯಾಂಕ್ಸ್ ಅಂತ ಅಂದರೆ ಸಿಂಗಲ್ ಡಿಜಿಟ್ ವ್ಯಾಲ್ಯೂ ಇರುತ್ತೆ. ಆಗ ನಾವು ವಿ ಅಂಡರ್ಸ್ಟುಡ್ ದ್ಯಾಟ್ ರ್ಯಾಂಕ್ಸ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ತೀವಿ. ಇಲ್ಲಿ 2 ಡಿಜಿಟ್ ವ್ಯಾಲ್ಯೂಸ್ ಅಂದಾಗ ದಿಸ್ ಇಸ್ ನಾಟ್ ಎ ರ್ಯಾಂಕ್, ದಿಸ್ ಇಸ್ ಆ್ಯಕ್ಚುಯಲ್ ಡಾಟಾ. ಸೊ ಆ್ಯಕ್ಚುಯಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂತ ನಾವು ಗೊತ್ತಾಗುತ್ತೆ, ಬಿಕಾಸ್ 2 ಡಿಜಿಟ್. ಆ್ಯಂಡ್ ಆ್ಯಕ್ಚುಯಲ್ ವ್ಯಾಲ್ಯೂ ಕೊಟ್ಟಾಗ ನಾವು ಫಸ್ಟ್ ನಾವು ರ್ಯಾಂಕ್ಸನ್ನು ಕೊಡಬೇಕಾಗುತ್ತೆ. ವೆನ್ ನೋ ರ್ಯಾಂಕ್ ಈಸ್ ಗಿವನ್ ಬಟ್ ಆ್ಯಕ್ಚುಯಲ್ ಡಾಟಾ ಆರ್ ಗಿವನ್, then we must assign the rank. So we can assign the rank by taking the highest as 1 usually. ಸೊ ಯೂಶುವಲ್ ಆಗಿ ನಾವು ಹೈಯೆಸ್ಟನ್ನು ಯಾವುದಿರುತ್ತೆ ಅದನ್ನು ತಗೊಂಡು ರ್ಯಾಂಕ್ಸನ್ನು ಕೊಡ್ತಾ ಬರ್ತೀವಿ. ಸೊ ಇಯರ್ ಎಕ್ಸ್ ಸೀರೀಸ್ ಆ್ಯಂಡ್ ವೈ ಸೀರೀಸ್ ಆರ್ ಗಿವನ್. ಸೊ ಫ್ರಮ್ ದೀಸ್ ಹ್ಯಾವಿಂಗ್ ಡಾಟಾ we have to calculate RS, Spearman's rank correlation coefficient. So with this here ಫಸ್ಟ್ ಕಾಲಮಲ್ಲಿ ಎಕ್ಸ್ ತಗೊಳ್ಳಿ, ಏನು ಎಕ್ಸ್ ಸೀರೀಸ್ ಬರ್ಕೊಳ್ತೀವಿ. ಫಾರ್ ದಟ್ ಎಕ್ಸ್ ಸೀರೀಸ್ ವಿ ಹ್ಯಾವ್ ಟು assign the rank by taking highest as 1 usually. So here 53, 98, 95, 81, 75, 61, 59, 55. So among these values, so which one is highest one? 98. 98 is highest one among all these. So therefore the first rank should be given to that value 98. 98 ಕೊಟ್ಟಾದ್ಮೇಲೆ ನೆಕ್ಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಯಾವುದಕ್ಕೆ ಕೊಡಬೇಕು? 98 ಆದಮೇಲೆ ಯಾವ ವ್ಯಾಲ್ಯೂ ಜಾಸ್ತಿ ಇದೆ? 95 ಇದೆ. 95 ಅದಕ್ಕೋಸ್ಕರ ದಟ್ಸ್ ವೈ ಸೆಕೆಂಡ್ ರ್ಯಾಂಕ್ ಶುಡ್ ಬಿ ಗಿವನ್ ಟು ದಟ್ ವ್ಯಾಲ್ಯೂ 95. ಆ್ಯಂಡ್ ಆಫ್ಟರ್ವರ್ಡ್ಸ್ ನೆಕ್ಸ್ಟ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಶುಡ್ ಬಿ ಗಿವನ್ ಟು 81, ಫೋರ್ತ್ ರ್ಯಾಂಕ್ ಶುಡ್ ಬಿ ಗಿವನ್ ಟು 75, fifth rank should be given to 51, sixth rank should be given to 59, and seventh rank should be given to 55, and eighth rank should be given to the value 53. So this is the way in which we are going to assign the rank considering as highest as ones. Now next series Y.
ಥರ್ಡ್ ಕಾಲಮಲ್ಲಿ ಬರ್ಕೊಳ್ತೀವಿ. ಆ್ಯಂಡ್ ಫಾರ್ ದಟ್ ವೈ ಸೀರೀಸ್ ವಿ ಹ್ಯಾವ್ ಟು ಅಸೈನ್ ದಿ ರ್ಯಾಂಕ್ ಆರ್ ವೈ, ರ್ಯಾಂಕ್ಸ್ ಫಾರ್ ವೈ ಸೀರೀಸ್. Here, so all these, e among these numbers or values, which one is the highest one? First we have to consider 47 highest ಇದೆ. ಸೊ ದಟ್ 47ಗೆ ಫಸ್ಟ್ ರ್ಯಾಂಕ್ ಅನ್ನು ಕೊಡ್ತೀವಿ. 47 ಆದಮೇಲೆ ನೆಕ್ಸ್ಟ್ ಹೈಯೆಸ್ಟ್ ವ್ಯಾಲ್ಯೂ 45 ಇದೆ, ಸೆಕೆಂಡ್ ರ್ಯಾಂಕ್ ಶುಡ್ ಬಿ ಗಿವನ್. ಆ್ಯಂಡ್ ದೆನ್ ವಿಚ್ ನಂಬರ್ ಈಸ್ highest one? 40 highest ಇದೆ, ದೇರ್ ಫೋರ್ ಥರ್ಡ್ ರ್ಯಾಂಕ್ ಶುಡ್ ಬಿ ಗಿವನ್. ಆ್ಯಂಡ್ ಫೋರ್ತ್ ರ್ಯಾಂಕ್ 39ಗೆ ಕೊಡಬೇಕಾಗುತ್ತೆ, ಫಿಫ್ತ್ ರ್ಯಾಂಕ್ 37ಗೆ ಕೊಡಬೇಕು, ಸಿಕ್ಸ್ತ್ ರ್ಯಾಂಕ್ ಶುಡ್ ಬಿ ಗಿವನ್ ಟು ದ ವ್ಯಾಲ್ಯೂ 32, ಆ್ಯಂಡ್ ಸೆವೆಂತ್ ರ್ಯಾಂಕ್ ಶುಡ್ ಬಿ ಗಿವನ್ ಟು 30 the value, and then 8th rank should be given to 25. And then making the difference of Rx and Ry, R1 and R2 ranks for the first series and rank for the second series. Now D is equal to Rx minus Ry, or else R1 minus R2. 8 minus 1 7, 1 minus 8 minus 7, 2 minus 6 minus 4, 3 minus 5 minus 2, 4 minus 7 minus 3, 5 minus 3 2, 6 minus 4 2, 7 minus 2 5. Then make the square of D. D ಗೆ ನಾವು ಸ್ಕ್ವೇರ್ ಮಾಡಬೇಕು. D ಸ್ಕ್ವೇರ್ 7 ಸ್ಕ್ವೇರ್ 49 minus 7 square 49 minus into minus plus 7 7s are 49 minus 4 whole square 16 minus 2 whole square 4 minus 3 whole square minus into minus plus 3 3s are 9, 2 square 4, again 2 square 4, 5 square 5 5s are 25. Now sum of the D square, sigma D square is equal to 160, n is equal to n equals 3 6 8, number of items or observations are 8. Now apply the formula RS, Spearman's rank correlation coefficient is equal to 1 minus 6 into sigma D square by n cube minus n. Rs is equal to 1 minus 6 into sigma D square, 160 divided by 8 cube minus 8. In the next step, Rs is equal to 1 minus 6 into 160, 960 divided by 8 cube minus 8. Answer 504 ಬರುತ್ತೆ. 1 minus 960 divided by 504 ಅಂದರೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ 0. ಸೊ ಅಷ್ಟು ಸಿಂಪ್ಲಿಫೈ ಮಾಡಬೇಕು. 1 ಮೈನಸ್ ಅದನ್ನು ಡಿವೈಡ್ ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರ್ ಮೈನಸ್ 0.90476. This is what negative correlation. So this high negative rank correlation indicates that ranks are not in the same order. Ranks are not in the same order. If there is plus value, then we can say that rank correlation, positive rank correlation indicates that ranks are in the same order, or ranks are in the same direction. So this is what the method of solving rank correlation when actual the values are given and interpreting the result. So this is the way in which we are going to calculate rank correlation coefficient when actual values are given.